ಎಸ್ ಗೈಸ್, ನಮ್ಮ ಜೊತೆ ಈಗಿದ್ದಾರೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರುವ ಕಂಟೆಸ್ಟೆಂಟ್. ಬನ್ನಿ ಅವರ ಜೊತೆ ಸ್ವಲ್ಪ ಮಾತಾಡೋಣ. ನಿಮ್ಮ ಹೆಸರೇನು? ನೀವೇನ್ ಮಾಡ್ತಿದ್ರಿ? ಅಲ್ಲ, ಇದು ಚಂದ ಉಂಟು ನೋಡ್ಲಿಕ್ಕೆ. ಅಲ್ಲಿ ನೋಡಿ ಸರ್, ಕ್ಯಾಮರಾ ನೋಡ್ತಿದ್ದೆ. ಕ್ಯಾಮರಾ ಆನ್ ಉಂಟಲ್ಲಿ ಸರ್. ಬನ್ನಿ ಸರ್ ನೀವು ಇಲ್ಲಿ. ಅಲ್ಲ, ಇದು ನಾನು ಚಂದ ಕಾಣ್ತೀನಲ್ಲ. ನೀವು ಚಂದಿದ್ರೆ ನೀವು ಚಂದ ಕಾಣ್ತೀರಿ. ಓಕೆ, ಇದು ನನ್ನ ಹೆಸರು ಅಲ್ಲಿ ನೋಡ್ಬೇಕಾ ನಾನು? ಅಲ್ಲಿ ನೋಡಿ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ಎಲ್ರು ಪ್ರೀತಿಯಿಂದ ಸಂತು ಅಂತ ಕರೀತಾರೆ. ಹೇಗೆ ಆಗ್ತಿದೆ ನಿಮ್ಮ ಬಗ್ಗೆ? ಇದು ಸೆಲೆಕ್ಟ್ ಆಗಿದೆಯಲ್ಲ ಬಿಗ್ ಬಾಸ್. ಹೌದು, ಹೇಗೆ ಅನಿಸ್ತಿದೆ? ಇದು ನಂಗೆ ತುಂಬಾ ಖುಷಿ ಆಗ್ತಾ ಉಂಟು. ಇದು ಅಲ್ಲಿ ಎಲ್ಲ ಕಡೆ ಕ್ಯಾಮರಾ ಇರ್ತದೆ ಅಂತ, ಹೌದಾ? ಅದೌದು, ಎಲ್ಲ ಕಡೆ ಇರ್ತದೆ camera. ಇದು ಅಲ್ಲಿ ಅಲ್ಲೆಲ್ಲ ಇರುತ್ತೆ. ಹೌದಾ? ಹಾಗಾದ್ರೆ ಖುಷಿ, ಹಾಗಾದ್ರೆ ಖುಷಿ. ಸರ್, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ತುಂಬಾ ಟಾಸ್ಕ್ಗಳಲ್ಲಿ ಇರ್ತದೆ. ಹೌದೌದು. ಅದನ್ನ ನೀವು ಹೇಗೆ ಮಾಡ್ತೀರಿ? ಅದು ಟಾಸ್ಕ್ ಎಷ್ಟೇ ಸುಲಭ ಆಗಿರ್ಲಿ, ಎಷ್ಟೇ ಕಷ್ಟ ಆಗಿರ್ಲಿ, ನಾನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿರ್ತೀನಿ. ಸರ್, ಬಿಗ್ ಬಾಸ್ ಮನೆಯಲ್ಲಿ ಹಾಗೆಲ್ಲ ಮಾಡ್ಲಿಕ್ಕೆ ನಿಮ್ಮ ಪ್ರತಿಭೆಯನ್ನು ನೋಡ್ಲಿಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕರೆಯುವುದು. ಸರ್, ಈಗ ನೆಕ್ಸ್ಟ್ ಕ್ವಶನ್. ನೀವು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆದ್ರೆ ಆ ಹಣವನ್ನು ಯಾವ್ದಕ್ಕೆ ಉಪಯೋಗಿಸ್ತೀನಿ? ನೋಡಿ, ನಾನೇನಾದ್ರು ಬಿಗ್ ಬಾಸ್ ಮನೆಯಲ್ಲಿ ನಾ ಗೆದ್ರೆ ಎಲ್ರ ತರ ಒಟ್ಟುವಾಸಿ ಖರ್ಚು ಮಾಡಲ್ಲ. ನಾನು ಆ ದುಡ್ಡು ಎಲ್ಲವನ್ನು ಇಟ್ಕೊಂಡು ಗ್ರ್ಯಾಂಡ್ ಆಗಿ ಮನೆ ಹಾಕ್ತೀನಿ. ಅಯ್ಯೋ, ಅಲ್ಲ ಸರ್, ನಾನು ಲಾಸ್ಟ್ ಒಂದು ಕೊನೆ ಒಂದು ಪ್ರಶ್ನೆ ಹೇಳ್ತೇನೆ. ನೀವು ಬಿಗ್ ಬಾಸ್ ಮನೆ ಯಾವ ಉದ್ದೇಶದಿಂದ ಹೋಗ್ತೀವಿ? ಅದು ಅದು ಹೇಳಿ ಸರ್, ನಾಚ್ಕೊಳ್ಬೇಕು. ಅಲ್ಲಿ ತುಂಬಾ ಜನ ಬರ್ತಾರಲ್ವಾ, ಅಲ್ಲಿ ಹುಡುಗಿಯರು ಸಿರ್ತಾರಲ್ಲ, ಯಾರನ್ನಾದ್ರೂ ಒಬ್ರನ್ನು ಲವ್ ಮಾಡೋಣ ಅಂತ.